ಎಲ್ಲರಿಗೂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಪ್ಯಖಿಲೈಸವಾಪ್ತಿ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾಪ್ಯತಮಂ ನಮಸನ್ನಮಾಮಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರುನ್ ಮಮ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾ ರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹದಿಮೂರನೇ ಅಧ್ಯಾಯ 14ನೇ ಶ್ಲೋಕ. ಸರ್ವತಃ ಪಾಣಿಪಾದಂ ತತ್ ಸರ್ವತೋಕ್ಷೀಶಿರೋಮುಖಂ ಸರ್ವತಃ ಶ್ರುತಿಮಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ. ಜ್ಞೇಯಂ ಯತ್ತದ್ ಪ್ರವಕ್ಷ್ಯಾಮಿ ಯಜ್ಞಾತ್ವಾ ಮೃತಮಶ್ನುತೆ ಅಂಥೇಳಿ ಕೃಷ್ಣ ಹೇಳ್ದ. ಯಾವ ಒಂದು ವಿಷಯವನ್ನು, ಜ್ಞಾನ ವಿಷಯವನ್ನು ತಿಳಿದುಕೊಳ್ಳೋದರಿಂದ ನಾವು ಮೋಕ್ಷವನ್ನು ಹೊಂದುತ್ತೇವೆ ಅಂಥದ್ದನ್ನು ಹೇಳ್ತೇನೆ ಅಂತ ಹೇಳ್ದ. ಅದನ್ನೂ ಹೇಳ್ದ ಯಾವುದು ಅಂತ. ಅನಾದಿ ಮತ್ಪರಂ ಬ್ರಹ್ಮ ಅಸದ್ದನ್ನ ಅಸದುಚ್ಯತೆ. ಆ ಪರಬ್ರಹ್ಮನೇನೇ ನಿಜವಾದ ಜ್ಞೇಯ ಅಂತ ಹೇಳ್ದ. ಆ ಪರಬ್ರಹ್ಮ ಹೇಗಿದ್ದಾನೆ ಅಂತ ಹೇಳ್ತಾ ಇದ್ದ. ನೋಡಿ, ಜಗದ್ವಿಲಕ್ಷಣನಾಗಿದ್ದಾನೆ ಅಂತ. ಇದರಲ್ಲಿ ಏನು ಜಗದ್ವಿಲಕ್ಷಣ? ಸರ್ವತಃ ಪಾಣಿಪಾದಂ. ಅವನನ್ನು ನೀವು ಎಲ್ಲಿ ನೋಡಿದರೂ ಕೈಕಾಲುಗಳೇ ಕಾಣುತ್ತೆ. ಹಾಗೆ ಅರ್ಥ ಮಾಡಬೇಕಾ? ಅಷ್ಟು ವಿಕಾರವಾಗಿದೆನಾ? ಇದೇನಿದೆ ಅರ್ಥ? ಸರ್ವತಃ ಪಾಣಿಪಾದಂ ತತ್ ಸರ್ವತೋಕ್ಷಿ ಶಿರೋಮುಖಂ. ಎಲ್ಲಿ ನೋಡಿದಲ್ಲೂ ಕಣ್ಣು, ಎಲ್ಲಿ ನೋಡಿದಲ್ಲಿ ತಲೆ, ಎಲ್ಲಿ ನೋಡಿದಲ್ಲೂ ಮುಖ. ಇದೇನಿದು? ಅಷ್ಟು ವಿಕಾರವಾಗಿದೆನಾ? ನಾವು ಈ ಪ್ರಾಣಿಗಳಲ್ಲಿಯೇನೇ ಎರಡೆರಡು ಮುಖದ್ದು ಪ್ರಾಣಿಗಳು, ಮನುಷ್ಯರಲ್ಲಿ ಅಂಟುಕೊಂಡು ಹುಟ್ಟಿರುವಂತಹ ಎರಡೆರಡು ಕೂಸುಗಳು ನೋಡ್ತೇವೆ. ಎಷ್ಟು ವಿಕಾರ ಇದೆ ಅಂತ ಅನಿಸುತ್ತೆ. ಒಬ್ಬ ಮನುಷ್ಯನಿಗೆ, ಒಬ್ಬ ಪರಮಾತ್ಮನಿಗೆ ಇಷ್ಟು ಎಲ್ಲಿ ನೋಡಿದಲ್ಲಿ ಕಾಲುಗಳು, ಕೈಗಳು, ಕಣ್ಣುಗಳು, ತಲೆಗಳು, ಮುಖಗಳು ಅಂದರೆ ಏನಿದೆ ಅಸಹ್ಯ. ಹಾಗಲ್ಲ. ಅವನಿಗೂ 2 ಕಾಲುಗಳೇ, 4 ಕೈಗಳೇ, ಹೌದಾ, 2 ಕಣ್ಣುಗಳೇ, 2 ಕಿವಿಗಳೇ. ಆದರೆ ನಾವು ಕಣ್ಣಿನಿಂದ ಮಾತ್ರ ನೋಡ್ತೇವೆ. ಆ ದರ್ಶನ ರೂಪ ಶಕ್ತಿ ಕಣ್ಣಿಗೆ ಮಾತ್ರ ಇದೆ. ಪರಮಾತ್ಮನಿಗೆ ಹಾಗಿಲ್ಲ. ಕಣ್ಣಿನಿಂದ ಕೇಳ್ತಾನೆ, ಕಣ್ಣಿನಿಂದ ಆಘ್ರಾಣಿಸ್ತಾನೆ, ಕಣ್ಣಿನಿಂದ ನಡೆಯಬಲ್ಲ, ಕಣ್ಣಿನಿಂದ ಚಿಂತನೆ ಮಾಡಬಲ್ಲ, ಎಲ್ಲ ಅವಯವಗಳಿಂದಲೂ ಎಲ್ಲವನ್ನೂ ಮಾಡಬಲ್ಲ. ಕಿವಿಯಿಂದ ಆಗುವ ಕೆಲಸ ಕಾಲಿನಿಂದ ಮಾಡಬಲ್ಲ, ಕಾಲಿನಿಂದ ಆಗುವ ಕೆಲಸ ತಲೆಯಿಂದ ಮಾಡಬಲ್ಲ ಅಂತರ್ಥ. ಸರ್ವತಃ ಪಾಣಿಪಾದಂ ಅಂತಂದ್ರೆ ಕೈಕಾಲುಗಳ ಶಕ್ತಿ ಉಳ್ಳದ್ದು. ಎಲ್ಲೆಡೆಯೂ ಕೈಕಾಲುಗಳ ಸರ್ವತಃ ಎಲ್ಲ ಅವಯವಗಳೂ ಕೈಕಾಲು ಮಾಡುವಂತಹ ಕೆಲಸಗಳನ್ನು ಮಾಡಬಲ್ಲದ್ದು. ಎಲ್ಲೆಡೆಯಲ್ಲೂ ಕಣ್ಣು ಇದೆ. ಅರ್ಥಾತ್ ವಿಶ್ವತಶ್ಚಕ್ಷು, ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಪರಮಾತ್ಮ. ಎಲ್ಲ ಕಡೆಯಲ್ಲೂ ಮುಖ ಇದೆ. ಪರಮಾತ್ಮನ ಮುಖಗಳು ಅನೇಕ ರೀತಿಗಳಲ್ಲಿವೆ, ಹೌದಾ? ಬ್ರಾಹ್ಮಣರು ನನ್ನ ಮುಖ, ಬ್ರಾಹ್ಮಣೋಸ್ಯ ಮುಖಮಾಸೀತ್. ಬ್ರಾಹ್ಮಣರು ಹುಟ್ಟಿದ್ದೇ ಪರಮಾತ್ಮನ ಮುಖ. ವೇದಗಳು ಪರಮಾತ್ಮನ ಮುಖ. ಅಗ್ನಿ ಪರಮಾತ್ಮನ ಮುಖ. ಆದ್ದರಿಂದ ಅಗ್ನಿಯಲ್ಲೇ ನಾವು ಹೋಮ ಮಾಡೋದು. ಈ ರೀತಿ ಅನೇಕ ಅವನ ಮುಖಗಳಿವೆ.
ಅನೇಕ ರೀತಿಯಾದ ಮುಖಗಳು ಅಂತರ್ಥ. ಅನೇಕ ಕಣ್ಣುಗಳಿವೆ, ಅನೇಕ ತಲೆಗಳಿವೆ. ಅದು ಸರ್ವತಃ ಶ್ರುತಿಮತ್ ಲೋಕೆ, ಇಡೀ ಜಗತ್ತಿನಲ್ಲಿ ಅದು ಕಿವಿ ಉಳ್ಳದ್ದು. ಎಲ್ಲೂ ಹೋಗಿಯೋನು ಇಂಥದ್ದೊಂದು ಮೂಲೆಗೆ ಹೋಗಿ ಯಾರೂ ಇಲ್ಲ ಅಂತ ಹೇಳಿ ನೀವು ಮೂಲೆಗೆ ಹೋಗೋದು ಬೇಡ. ನಿಮ್ಮ ಮನಸ್ಸಿನಲ್ಲಿ ಏನೇ ನೀವೇ ಇದ್ದುಕೊಂಡು ನೀವೇ ಮನಸ್ಸಿನಲ್ಲಿ ಏನಾದರೂ ಹೇಳಿಕೊಂಡರೆ ಅದು ಪರಮಾತ್ಮನಿಗೆ ಗೊತ್ತಾಗುತ್ತೆ. ಯಾಕೆ? ಅವನು ಪರಮಾತ್ಮ ಅಲ್ಲಿದ್ದಾನೆ. ಅಷ್ಟು ಸೂಕ್ಷ್ಮವಾದ ಶ್ರವಣೇಂದ್ರಿಯ ಪರಮಾತ್ಮನದ್ದು. ಸರ್ವಮಾವೃತ್ಯ ತಿಷ್ಠತಿ, ಸಕಲ ಲೋಕವನ್ನೂ ಕೂಡ ಅವನು ಆವರಿಸಿ ನಿಂತಿದ್ದಾನೆ. ತಿಷ್ಠತಿ, ನಿಂತಿದೆ. ಆ ಒಂದು ಪರಬ್ರಹ್ಮ ಎನ್ನುವಂತಹ ತತ್ವದ ಬಗ್ಗೆ ಮಾತಾಡ್ತಿದ್ದೇವೆ. ಆದ್ದರಿಂದಾಗಿ ಇಲ್ಲಿ ನಪುಂಸಕಲಿಂಗದ ಪ್ರಯೋಗ, ಸರಿನಾ? ಅದು ಲೋಕದಲ್ಲಿ ಎಲ್ಲವನ್ನು ಆವರಿಸಿ ನಿಂತಿದೆ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಅರ್ಥ ಬರ್ಕೊಳ್ಳಿ. ತತ್ ಆ ಪರಬ್ರಹ್ಮನು, ತತ್ ಆ ಪರಬ್ರಹ್ಮ ಎಂಬ ತತ್ವವು ಅಂತಾನೆ ಬರ್ಕೊಳ್ಳಿ. ತತ್ ಆ ಪರಬ್ರಹ್ಮ ಎಂಬ ತತ್ವವು ಸರ್ವತಃ ಎಲ್ಲ ಅವಯವಗಳಲ್ಲೂ, ಎಲ್ಲ ಅವಯವಗಳಲ್ಲಿ ಪಾಣಿಪಾದಂ, ಎಲ್ಲ ಅವಯವಗಳಲ್ಲಿ ಪಾಣಿಪಾದಂ, ಪಾಣಿಪಾದಗಳ ಶಕ್ತಿ ಉಳ್ಳದ್ದು, ಅರ್ಥಾತ್ ಕೈಕಾಲುಗಳ ಶಕ್ತಿ ಉಳ್ಳದ್ದು. ಸರ್ವತಃ ಸರ್ವಾವಯವಗಳಲ್ಲಿ, ಸರ್ವತಃ ಸರ್ವಾವಯವಗಳಲ್ಲಿ ಅಕ್ಷಿಶಿರೋಮುಖಂ, ಅಕ್ಷಿಶಿರೋಮುಖಂ ಕಣ್ಣು, ತಲೆ, ಮುಖಗಳ ಶಕ್ತಿ ಉಳ್ಳದ್ದು. ಕಣ್ಣು, ತಲೆ, ಮುಖಗಳ ಶಕ್ತಿ ಉಳ್ಳದ್ದು. ಸರ್ವತಃ ಸರ್ವಾವಯವಗಳಲ್ಲಿ ಸರ್ವಾವಯವಗಳಲ್ಲಿ ಶ್ರುತಿಮತ್, ಇಂದ್ರಿಯಗಳ ವಿಷಯಗಳನ್ನು, ಇಂದ್ರಿಯಗಳ ವಿಷಯಗಳಾದ ಶಬ್ದಾದಿಗಳನ್ನು, ಇಂದ್ರಿಯಗಳ ವಿಷಯಗಳಾದ ಶಬ್ದಾದಿಗಳನ್ನು ಎಲ್ಲ ಇಂದ್ರಿಯಗಳಿಂದಲೂ ತಿಳಿಯಬಲ್ಲದ್ದು. ಎಲ್ಲ ಇಂದ್ರಿಯಗಳನ್ನು ಎಲ್ಲ ಇಂದ್ರಿಯಗಳಿಂದಲೂ ತಿಳಿಯಬಲ್ಲದ್ದು. ಪಂಚ ವಿಷಯಗಳು, ಅದಕ್ಕೆ ಬೇರೆ 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 ಇಂದ್ರಿಯಗಳು, ಒಂದೊಂದು ವಿಷಯಗಳಿಗೆ ಒಂದೊಂದು ಇಂದ್ರಿಯಗಳು. ನಮಗೆ ಹಾಗಲ್ಲ, ಅವನಿಗೆ ಒಂದೇ ಇಂದ್ರಿಯಕ್ಕೆ ಸಕಲವೂ ವಿಷಯ. ಪರಮಾತ್ಮನಿಗೆ ಕಾನ್ಸೆಪ್ಟ್ ಅರ್ಥ ಆಯ್ತಲ್ಲ? ನಮಗೆ 5 ಇಂದ್ರಿಯಗಳು, ಅದಕ್ಕೆ ಪ್ರತ್ಯೇಕವಾದ ವಿಷಯಗಳು. ಪರಮಾತ್ಮನಿಗೂ ಇಂದ್ರಿಯಗಳಿವೆ, ಅದಕ್ಕೆ ಪ್ರತ್ಯೇಕ ವಿಷಯಗಳಲ್ಲ. ಒಂದೇ ಇಂದ್ರಿಯದಿಂದ ಸಕಲ ವಿಷಯಗಳನ್ನು ಗ್ರಹಿಸಬಲ್ಲ ಶಕ್ತಿ ಉಳ್ಳದ್ದು ಪರಮಾತ್ಮನದ್ದು. ಲೋಕೆ ಜಗತ್ತಿನಲ್ಲಿ, ಲೋಕೆ ಜಗತ್ತಿನಲ್ಲಿ ಲೋಕೆ ಅನ್ನೋದಕ್ಕಿಂತ ಮುಂಚೆ ಸರ್ವತಃ ಲೋಕೆ ಅಂತ ಬರ್ಕೊಳ್ಳಿ. ಸರ್ವತಃ ಲೋಕೆ, ಲೋಕೆ ಎಲ್ಲ ಜಗತ್ತಿನಲ್ಲಿ, ಎಲ್ಲ ಪ್ರದೇಶದಲ್ಲಿ ಅಂತರ್ಥ.
ಸರ್ವಂ ಆವೃತ್ಯ ಸರ್ವವನ್ನೂ ಆವರಿಸಿ, ಸರ್ವಂ ಆವೃತ್ಯ ಸರ್ವವನ್ನೂ ಆವರಿಸಿ, ತಿಷ್ಠತಿ ನಿಂತಿದೆ. ಪ್ರಶ್ನೆ ಇದ್ರೆ ಕೇಳಿ. ನಿಂತಿದೆ ಅಂದ್ರೆ ಏನ್ ನಿಂತಿದೆ? ಏನು ನಿಂತಿದೆ ಅಂತ ಅರ್ಥ? ಎಲ್ಲ ಲೋಕವನ್ನ ಆವರಿಸಿ ನಿಂತಿದೆ ಅಂತ ಅರ್ಥ. ಸರಿ. ಸರಿನಾ? ಸರಿ, ಮುಂದೆ ಹೋಗೋಣ. ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ ಅಸಕ್ತಂ ಸರ್ವಭುಕ್ಚೈವ ನಿರ್ಗುಣಂ ಗುಣಭೋಕ್ತೃ ಚ. ಪರಬ್ರಹ್ಮ ಎನ್ನುವಂತಹ ತತ್ವ ಹೇಗಿದೆ ಅಂತಂದ್ರೆ, ಸರ್ವೇಂದ್ರಿಯ ಗುಣಾಭಾಸಂ, ಎಲ್ಲ ಇಂದ್ರಿಯಗಳನ್ನು, ಶಬ್ದವೇ ಮೊದಲಾದ ವಿಷಯಗಳನ್ನು ತಿಳಿಸಿಕೊಡ್ತದಂತೆ. ವಿಚಾರ ಮಾಡಿ, ಯಾವ ದೇವರಿಗೂ ಈ ಶಕ್ತಿ ಇಲ್ಲ. ನಮಗೆ ಎಲ್ಲಿದೆ ಹೇಳಿ? ಸಕ್ಕರೆ ಸಿಹಿ ಇದೆ ಅಂತ ಹೇಳಬಹುದು. ಆ ಒಂದು ಮಗುವಿಗೆ ಸಕ್ಕರೆ ಬೇಡ, ಬೆಲ್ಲ ಅಂದರೆ ಇಟ್ಕೊಳ್ಳಿ, ಬೆಲ್ಲ ಸಿಹಿ ಇದೆ ಅಂತ ಹೇಳಬಹುದಷ್ಟೇ. ಆದರೆ ಆ ಸಿಹಿಯ ಅನುಭವ ಮುಂದಿರುವ ವ್ಯಕ್ತಿಗೆ ಆಗಬೇಕು ಅಂದರೆ ಅವನು ತಿನ್ನಲೇಬೇಕು. ನಮಗದನ್ನು ಮಾಡಿಸ್ಲಿಕ್ಕೆ ಆಗೋದಿಲ್ಲ. ಅವನಿಗೆ ಆ ಒಂದು ಸವಿ ಹತ್ತಿದ ಮೇಲೆ ಇದಕ್ಕೆ ಸಿಹಿ ಅಂತಾರೆ ಅಂತ ಅವನಿಗೆ ಗೊತ್ತಾಗತ್ತೆ. ಹಾಗೆ ನಮಗೆ ಬರೀ ಹೇಳುವಂಥದ್ದಷ್ಟೇ ಶಕ್ತಿ. ಆ ಒಂದು ಸಿಹಿಯ ಸವಿಯನ್ನ ಉಂಟು ಮಾಡುವ ಶಕ್ತಿ ನಮಗಿಲ್ಲ. ಪರಮಾತ್ಮನಿಗೆ ಹಾಗಲ್ಲ. ಎಲ್ಲ ವಿಷಯಗಳು ಆಯಾಯ ಇಂದ್ರಿಯಗಳಿಗೆ ಗೋಚರವಾಗದೇ ಇದ್ದರೂ ಅವುಗಳ ಸವಿಯನ್ನ ತಿಳಿಸುವಲ್ಲ ಶಕ್ತಿ ಪರಮಾತ್ಮನಿಗೆ ಇದೆ. ಅದನ್ನೇ ಹೇಳಿದ್ದು ಸರ್ವೇಂದ್ರಿಯ ಗುಣಾಭಾಸಂ. ಗುಣಾನ್ ಆಭಾಸಯತಿ, ಶಬ್ದವೇ ಮೊದಲಾದ ವಿಷಯಗಳನ್ನ ತಿಳಿಸಿಕೊಡುತ್ತದೆ. ತಾನೊಂದೇ ತಿಳಿಯುತ್ತದೆ, ಹೌದು. ಆಭಾಸಯತಿ, ತಿಳಿಯುತ್ತದೆಯೂ ಹೌದು. ಮತ್ತೊಬ್ಬರಿಗೆ ತಿಳಿಸ್ಬೇಕು ಅಂತಂದ್ರೆ ಅವನಿಗೆ ಗೊತ್ತಿರಲೇಬೇಕು, ಅದು ಅರ್ಥಾತ್ ಲಭ್ಯವಾದದ್ದು, ಹೌದಾ? ಮತ್ತೊಬ್ಬರಿಗೆ ತಿಳಿಸಿಕೊಡುತ್ತದೆ, ಗೋಚರವಾಗದೇ ಇದ್ರೂ ಕೂಡ. ಎಷ್ಟು ಅದ್ಭುತ! ಸರ್ವೇಂದ್ರಿಯ ವಿವರ್ಜಿತಂ. ಪ್ರಾಕೃತ ಈ ಪಾಂಚಭೌತಿಕವಾದ ನಮ್ಮ ಸ್ವರೂಪದಲ್ಲಿ ಇರುವಂತಹ ಇಂದ್ರಿಯಗಳಿಗಿಂತಲೂ ವ್ಯತಿರಿಕ್ತವಾದ ಇಂದ್ರಿಯ ಅವನಲ್ಲಿ ಇದೆ. ಸರ್ವೇಂದ್ರಿಯ ವಿವರ್ಜಿತಂ ಅಂದರೆ ಈ ಪ್ರಾಕೃತ ಇಂದ್ರಿಯಗಳಿಂದ ವಿವರ್ಜಿತವಾಗಿದೆ. ಪಾಂಚಭೌತಿಕವಾದ ಇಂದ್ರಿಯಗಳು ಪರಮಾತ್ಮನಿಗೆ ಇಲ್ಲ. ಅಸಕ್ತಂ, ನಿರ್ಲೇಪ ಅವನು. ಯಾರಲ್ಲೇ ನಿಂತು ಎಂಥದ್ದನ್ನೇ ಮಾಡಿಸಿದರೂ ಅವನಿಗೆ ಪುಣ್ಯ ಕೆಲಸವನ್ನೇ ಮಾಡಿಸಲಿ,
ಪುಣ್ಯದ ಲೇಪ ಅವನಿಗೆ ಇಲ್ಲ. ಪಾಪದ ಕೆಲಸವನ್ನೇ ಮಾಡಿಸಲಿ, ಪಾಪದ ಲೇಪ ಅವನಿಗೆ ಇಲ್ಲ. ಆ ಕೆಲಸ ಮಾಡಿಸೋದು ಯಾಕೆ? ಅನಾದಿ ಕಾಲದಲ್ಲಿ ನಾವು ಆ ಒಂದು ಕೆಲಸವನ್ನ ಪರಮಾತ್ಮ ನಮ್ಮಲ್ಲಿ ನಿಂತು ಮಾಡಿಸ್ಲಿಕ್ಕೆ, ಪಾಪದ್ದೋ ಪುಣ್ಯದ್ದೋ ಅಂತಹ ಕೆಲಸವನ್ನು ನಾವು ಮಾಡಿರ್ತೇವೆ. ಅಲ್ಲ, ಹಿಂದಿನ ಜನ್ಮದಲ್ಲೂ ಕೂಡ ಪಾಪದ ಕೆಲಸವನ್ನು ಮಾಡಿಸ್ಲಿಕ್ಕೆ ಅದರ ಹಿಂದಿನ ಜನ್ಮ. ಅದನ್ನೇ ಹೇಳಿದ್ದೇನೆ, ನಮಗೂ ಕೂಡ ಪರಮಾತ್ಮ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ. ಈಶಾಧೀನವಾದ ಸ್ವಾತಂತ್ರ್ಯ, ಒಂದು ವಿವೇಕ ಅಂತ ಕರೀತಾರೆ ಅದಕ್ಕೆ. ವಿವೇಚನಾ ಬುದ್ಧಿ, ಇದು ಸರಿ ಇದು ತಪ್ಪು ಅನ್ನೋದು ಗೊತ್ತಿರ್ತದೆ, ಆದರೂ ನಾವು ಮಾಡ್ತೇವೆ. ಆದ್ದರಿಂದಾಗಿ ಮತ್ತೊಬ್ಬರಲ್ಲಿ ನಿಂತು ಮಾಡಿಸಿದರೂ ಪ್ರಧಾನ ಕರ್ತೃ ಅವನೇ ಅಂತ ಸಾರಿ ಸಾರಿ ಹೇಳ್ತೇವೆ. ಹಾಗಾದರೆ ಅವನೇ ನಿಂತು ಮಾಡಿಸಿದ ಮೇಲೆ ಪುಣ್ಯ ಪಾಪಗಳ ಫಲ, ಈ ಪುಣ್ಯ ಪಾಪದ ಫಲ ಅವನಿಗೆ ಬರಬೇಕಲ್ಲ? ಯಾವುದೂ ಬರೋದಿಲ್ಲ, ಅಸಕ್ತ. ಯಾವುದರಿಂದಲೂ ಕೂಡ ಅವನಿಗೆ ಲೇಪ ಇಲ್ಲ, ನಿರ್ಲೇಪ ಅವನು. ಸರ್ವಭುಕು, ಇವನಿಂದ ಎಲ್ಲವನ್ನೂ ತಿನ್ನಲ್ಪಡುತ್ತದೆ. ಯಜ್ಞಭೃದ್ಯಜ್ಞ ಕೃದ್ಯಗ್ನಿ ಯಜ್ಞಭುಗ್ಯಜ್ಞಾಶನಃ. ಯಜ್ಞಕೃತ್ ಯಜ್ಞಭುಕ್ ಯಜ್ಞಿ, ಅವನೇ ಯಜ್ಞ ಮಾಡುವವನು, ಅವನೇ ಯಜ್ಞನಾಶನಃ. ಯಜ್ಞದಲ್ಲಿ, ಆ ಹೋಮಕೊಂಡದಲ್ಲಿ ಇರುವಂತಹ ಅಗ್ನಿಯು ಅವನೇ, ಯಜ್ಞಭುಕು ಅವನೇ, ಯಜ್ಞದ ಎಲ್ಲ ಸಾರಭಾಗವನ್ನು ಉಣ್ಣುವಂಥವನು. ಅದನ್ನೇ ಹೇಳಿದ್ದು ಸರ್ವಭುಕು. ಸರ್ವಭುಕು ಸರ್ವಭುಕ್ಚೈವ ನಿರ್ಗುಣಂ. ಹೋ ಬಂತಲ್ಲ ಇಲ್ಲಿ, ಇದೊಂದು ಹಿಡ್ಕೊಂಡು ಒದ್ದಾಡ್ತಾರೆ ಅದ್ವೈತಿಗಳು. ಪರಮಾತ್ಮನು ಸಗುಣ ಅಂತ ಹೇಗೆ ಹೇಳ್ತೀರಿ? ಕೃಷ್ಣನೇ ಹೇಳ್ತಿದ್ದಾನೆ ನಿರ್ಗುಣ ಅಂತ. ಪರಮಾತ್ಮ ಶೂನ್ಯ, ಏನೇನೇನೇನೋ ಇಲ್ಲ ಅವನಿಗೆ, ನಿರ್ಗುಣ ನಿರಾಕಾರ. ಹಾಗಲ್ಲ, ಪ್ರಾಕೃತ ಗುಣ ರಹಿತ ಅಂತ ಅರ್ಥ ನಿರ್ಗುಣ ಅಂತ. ಈ ಸತ್ವರ, ಪ್ರಾಕೃತ ಅಂದರೆ ಪ್ರಕೃತಿಯಿಂದ ಹುಟ್ಟಿದ ಈ ಸತ್ವರಜಸ್ತಮೋ ಗುಣಗಳಿಂದ ಅತ್ಯಂತ ದೂರನಾದವನು, ಗುಣಾತೀತನ ಅವನು ನಿರ್ಗುಣ. ಗುಣಭೋಕ್ತೃ ಚ. ನೋಡ್ರಿ, ನಿರ್ಗುಣ ಅಂತ ಹೇಳೋದು, ಗುಣಭೋಕ್ತೃ ಅಂತ ಹೇಳೋದು. ಗುಣಗಳನ್ನು ಅವನು ಸ್ವೀಕಾರ ಮಾಡ್ತಾನೆ. ಯಾವುದು? ಪ್ರಾಕೃತ ಗುಣಗಳಲ್ಲ, ಅಪ್ರಾಕೃತವಾದಂತಹ ಜ್ಞಾನ, ಅದ್ಭುತವಾದ ಶಕ್ತಿ, ಅವನ ಒಂದು ಸ್ಮರಣೆ, ಇಚ್ಛಾಶಕ್ತಿ, ಅವೆಲ್ಲವೂ ಕೂಡ ಅಪ್ರಾಕೃತವಾದದ್ದು. ಪ್ರಕೃತಿ ಅವನ ಅಧೀನ. ಪ್ರಕೃತಿಯಿಂದ ವಿಚಾರ ಮಾಡಿ, ಪ್ರಕೃತಿ ಅವನ ಅಧೀನ ಅಂತಂದ ಮೇಲೆ ಪ್ರಕೃತಿಯಿಂದ ಹುಟ್ಟಿದ್ದು ಅವನಿಗೆ ಅವಶ್ಯಕತೆ ಇಲ್ಲ. ಈ ಸತ್ವರಜಸ್ತಮ ಮೊದಲಾದ ಗುಣಗಳು ಅದಕ್ಕಿಂತ ಮೇಲಿನದ್ದು, ಎಲ್ಲವೂ ಕೂಡ ಪರಮಾತ್ಮನದ್ದೇ. ಅದರಿಂದಾಗಿ ನಿರ್ಗುಣಂ ಗುಣಭೋಕ್ತೃ ಚ. ಗುಣಭೋಕ್ತೃ ಅಂದರೆ ಅಪ್ರಾಕೃತವಾದ ಗುಣಗಳನ್ನು, ಎಲ್ಲ ಕಲ್ಯಾಣ ಗುಣಗಳಿಂದ ಕೂಡಿದವನು ಅಂತ ಅರ್ಥ. ಅರ್ಥ ಬರ್ಕೊಳ್ಳಿ. ಸರ್ವೇಂದ್ರಿಯ ಗುಣಾಭಾಸಂ, ಸಮಸ್ತ ಪದ ಅದು. ಸರ್ವೇಂದ್ರಿಯ ಗುಣಾಭಾಸಂ, ಎಲ್ಲ ಇಂದ್ರಿಯಗಳನ್ನು, ಶಬ್ದಾದಿ ಗುಣಗಳನ್ನು ಎಲ್ಲ ಇಂದ್ರಿಯಗಳನ್ನು, ಶಬ್ದಾದಿ ಗುಣಗಳನ್ನು ಆಭಾಸಂ, ಮನುಷ್ಯ ಎಲ್ಲ ಇಂದ್ರಿಯಗಳನ್ನು, ಶಬ್ದಾದಿ ಗುಣಗಳನ್ನು ತಿಳಿಸುವಂಥದ್ದು. ಶಬ್ದಾದಿ ಗುಣಗಳನ್ನು ತಿಳಿಸುವಂಥದ್ದು.
ಸರ್ವೇಂದ್ರಿಯ ವಿವರ್ಜಿತಂ, ಪ್ರಾಕೃತವಾದ ಇಂದ್ರಿಯಗಳಿಲ್ಲದ್ದು, ಪ್ರಾಕೃತವಾದ ಇಂದ್ರಿಯಗಳಿಲ್ಲದ್ದು. ಅಸಕ್ತಂ, ಪುಣ್ಯಪಾಪಗಳ ಲೇಪವಿಲ್ಲದ್ದು, ಪುಣ್ಯಪಾಪಗಳ ಲೇಪವಿಲ್ಲದ್ದು. ಸರ್ವಭುಕ್ಚೈವ, ಸರ್ವಭುಕ್ಚೈವ, ಸರ್ವವನ್ನೂ ಉಣ್ಣುವಂಥದ್ದು, ಸರ್ವವನ್ನೂ ಉಣ್ಣುವಂಥದ್ದು. ನಿರ್ಗುಣಂ, ಪ್ರಾಕೃತ ಗುಣರಹಿತವಾದದ್ದು, ನಿರ್ಗುಣಂ, ಪ್ರಾಕೃತ ಗುಣರಹಿತವಾದದ್ದು. ಗುಣಭೋಕ್ತೃ ಚ, ಅಪ್ರಾಕೃತ ಗುಣ ಉಳ್ಳದ್ದು, ಗುಣಭೋಕ್ತೃ ಚ, ಅಪ್ರಾಕೃತವಾದ ಗುಣವುಳ್ಳದ್ದು. ಪ್ರಶ್ನೆ ಇದ್ರೆ ಕೇಳಿ. ಅಪ್ರಾಕೃತ ಅಂದ್ರೆ ನಾರ್ಮಲ್ ಆಗಿ ಇರೋ ಅಂಥದ್ದು ಅಲ್ವಾ? ಹೌದು, ಅಂದ್ರೆ ಪ್ರಕೃತಿಯಿಂದ ಹುಟ್ಟದೇ ಅದೇ, ಇರುವಂಥದ್ದು. ಹಾ, ರೈಟ್. ನ್ಯಾಚುರಲ್ ಆಗಿ ಬರೋದು. ಹೌದು ಹೌದು. ಮುಂದೆ ಹೋಗೋಣ. ಬಹಿರಂತಶ್ಚ ಭೂತಾನಾಂ ಅಚರಂ ಚರಮೇವ ಚ ಸೂಕ್ಷ್ಮತ್ವಾತ್ ತದವಿಜ್ಞೇಯಂ ದೂರಸ್ಥಂ ಚಾಂತಿಕೆ ಚ ತತ್. ಆ ಬ್ರಹ್ಮ ಹೇಗೆ ಗೊತ್ತಾ? ಭೂತಾನಾಂ ಬಹಿಃ ಅಂತಶ್ಚ. ಏಕಾದಶಿ ಉಪವಾಸ ಅಂತ ಎಲ್ಲರ ಮುಂದೆ ಹೇಳ್ಕೊಂಡು ಓಡಾಡೋದು, ಅಡಿಗೆ ಮನೆ ಬಾಗಿಲು ಹಾಕ್ಕೊಂಡು ಏನೋ ದೇವರಿಗೆ ಮಂತ್ರ ಹೇಳ್ತಾ ಇದ್ದೇನೆ, ಯಾರು ಡಿಸ್ಟರ್ಬ್ ಮಾಡಬೇಡಿ ಅಂಥೇಳಿ 1 ಗಂಟೆ ಹೇಳಿ ಬಾಗಿಲು ಹಾಕ್ಕೊಂಡು ಮೆಲ್ಲಕ್ಕೆ ತಿಂದರೆ ಗೊತ್ತಾಗೋಗ್ಬಿಡ್ತದೆ. ಬಹಿರಂತಶ್ಚ ಭೂತಾನಾಂ. ಮತ್ತೊಬ್ಬರಿಗೆ ತೋರಿಕೆಗಾಗಿ ಏಕಾದಶಿ ಬೇಡ, ಉಪವಾಸ ಬೇಡ. ಇನ್ನೊಂದು ಹೇಳ್ಬೋದು, ನೀವು ಏಕಾದಶಿ ಉಪವಾಸ ಮಾಡ್ತಾ ಇದ್ರೂ ಚಿಂತೆ ಇಲ್ಲ, ಅವತ್ತಿನ ದಿನ ಪರಮಾತ್ಮನ ನಾಮಸ್ಮರಣೆ ಮಾಡಬೇಡಿ, ಬಿಡಬೇಡಿ, ಕ್ಷಮಿಸಿ, ಅವತ್ತಿನ ದಿನ ಪರಮಾತ್ಮನ ನಾಮಸ್ಮರಣೆಯನ್ನು ಬಿಡಬೇಡಿ. ನೀವು ಏಕಾದಶಿ ಉಪವಾಸ ಮಾಡಿ, ಉಪವಾಸ ಅಪ್ಪ ಮಲ್ಕೊಂಡ್ಬಿಡ್ತೇನೆ ಅಂತೇಳಿ ಮೊಬೈಲ್ ನೋಡ್ಕೋತು ಅದೋ ಇದೋ ಮಾಡಿದರೆ ಯಾವ ಫಲವೂ ಇಲ್ಲ, ಸುಮ್ಮನೆ ಶಾರೀರಿಕ ಫಲ ಬರ್ತದೆ. ಅರ್ಥ ಆಯ್ತಾ? ಶರೀರ ಉಪವಾಸ ಇರ್ತದೆ, ಹೊಸ ಸೆಲ್ಸ್ ಉತ್ಪತ್ತಿ ಆಗತ್ತೆ, ಹಳೆಯ ಸೆಲ್ಸನ್ನು ಅದನ್ನೇ ತಿಂದುಬಿಡ್ತದೆ, ವಿಷಕಾರಿ ಸೆಲ್ಸನ್ನು ತಿಂದುಬಿಡ್ತದೆ, ಹಸಿವಾಗಿ ಆಗಿ ಆಗಿ ಶರೀರಕ್ಕೆ ಉಪಯೋಗ, ನಮ್ಮ ಉನ್ನತಿಗೆ ಉಪಯೋಗ ಇಲ್ಲ. ಜೋರ್ದಾರ್ ಹೊಡೆದು ಬಿಡ್ತೇವೆ. ಆಚಾರ್ಯ ಹೇಳಿದ್ದಾರೆ, ಹಾಗಾದರೆ 2 ತಂಗೆ ಹಾಲು, 4 ಬಾಳೆಹಣ್ಣು, ಒಂದಿಷ್ಟು ಉಪ್ಪಿಟ್ಟು ಹೊಡೆದು ದೇವರ ನಾಮಸ್ಮರಣೆ ಮಾಡ್ತೇವೆ. ಎಲ್ಲಿ ಬರ್ತದೆ ನಾಮಸ್ಮರಣೆ? ನಿದ್ದೆ ಸಾಧ್ಯವೇ ಇಲ್ಲ.
ಯಾರು ಕಣ್ಣನ್ನು ತಪ್ಪಿಸಿದ್ರು ಅವನ ಕಣ್ಣನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಬಹಿರಂತಶ್ಚ ಭೂತಾನಾಂ ಬಹಿಹಿ ಅಂತಶ್ಚ, ಹೊರಗಡೆಯೂ ಇದ್ದಾನೆ ಒಳಗಡೆಯೂ ಇದ್ದಾನೆ. ಪರಮಾತ್ಮ ಇಂತಲ್ಲಿದ್ದಾನಾ? ಹಾ, ಹೌದಿದ್ದಾನೆ. ಪರಮಾತ್ಮ ಅಲ್ಲಾಡ್ತಾನ? ಓ, ಬೇಕಾದಲ್ಲಿ ಅಲ್ಲಾಡ್ತಾನ. ಅವನು ಈ ಕಡೆಯಿಂದ ಆ ಕಡೆ ಹೋಗ್ತಾನೆ. ಒಂದೇ ಕಡೆ ಇದ್ದಾನೆ, ಒಂದೇ ಕಡೆ ಇದ್ದಾನೆ. ಯಾಕೆ? ಎಲ್ಲ ಕಡೆಯಲ್ಲೂ ವ್ಯಾಪ್ತನಾಗಿದ್ದಾನೆ. ಆದ್ದರಿಂದಾಗಿ ಅವನು ಅಚರ. ಎಲ್ಲ ಕಡೆ ವ್ಯಾಪ್ತನಾದ ಮೇಲೆ ಈ ಕಡೆಯಿಂದ ಈ ಕಡೆ ಹೇಗೆ ಹೋಗ್ಲಿಕ್ಕೆ ಸಾಧ್ಯ? ಅವನು ಎಲ್ಲ ಕಡೆಯಲ್ಲೂ ಇದ್ದಾನೆ, ನಿಬಿಡವಾಗಿ ಇದ್ದಾನೆ. ಅಚರವೂ ಹೌದು, ಚರವೂ ಹೌದು. ಓಹ್, ಹಾಗಾದ್ರೆ ಎಲ್ಲ ಕಡೆ ಇದ್ದ ಮೇಲೆ ಪರಮಾತ್ಮ ಕಣ್ಣಿಗೆ ಕಾಣಬೇಕಲ್ವಾ? ಸಾಧ್ಯವೇ ಇಲ್ಲ. ಸೂಕ್ಷ್ಮತ್ವಾತ್, ಸೂಕ್ಷ್ಮತ್ವಾತ್, ಬಹಳ ಬಹಳ ಸೂಕ್ಷ್ಮ ಪರಮಾತ್ಮ. ಸೂಕ್ಷ್ಮತ್ವಾತ್ ತದವಿಜ್ಞೇಯಂ. ಒಂದೇ ನಿಮಿಷ. ಹಾ, ಸೂಕ್ಷ್ಮತ್ವಾತ್ ತದವಿಜ್ಞೇಯಂ. ಬಹಳ ಸೂಕ್ಷ್ಮ ಅಪ್ಪ. ಸುಮ್ಮನೆ ವಿಚಾರ ಮಾಡಿ, ಅವನಲ್ಲಿ ಈಗ ನಮ್ಮ ಕಣ್ಣಿಗೆ ಯಾವ್ದ್ಯಾವುದು ಕಾಣಿಸ್ತಾವೋ ಅವೆಲ್ಲವೂ ಪ್ರಾಕೃತ ಗುಣ ಸಹಿತವಾದದ್ದು. ಆದ್ದರಿಂದಾಗಿ ಈ ಪ್ರಕೃತಿಯಿಂದ ಹುಟ್ಟಿರುವಂತಹ ನಮ್ಮ ಪ್ರಾಕೃತೇಂದ್ರಿಯಗಳಿಗೆ ಪ್ರಾಕೃತ ಗುಣಗಳ ಯುಕ್ತವಾದ ಆ ಒಂದು ಪದಾರ್ಥಗಳು ಕಾಣುತ್ತೆ. ಯಾಕೆ? ಅದರಲ್ಲಿ ಪ್ರಾಕೃತ ಗುಣಗಳಿವೆ. ಪರಮಾತ್ಮ ಯಾಕೆ ಕಾಣೋದಿಲ್ಲ? ಪ್ರಾಕೃತ ಗುಣಗಳು ಅವನಲ್ಲಿ ಇಲ್ಲ, ಆದ್ದರಿಂದ ಕಾಣೋದಿಲ್ಲ. ಬಹಳ ಸೂಕ್ಷ್ಮ ಅವನು. ಸೂಕ್ಷ್ಮತ್ವಾತ್ ತದವಿಜ್ಞೇಯಂ. ಅವಿಜ್ಞೇಯಂ ತತ್ ಕುತಃ ಸೂಕ್ಷ್ಮತ್ವಾತ್. ಬಹಳ ಸೂಕ್ಷ್ಮ. ಎಲ್ಲ ಇಂದ್ರಿಯಗಳಿಗೆ, ಅವನ ಇಂದ್ರಿಯಗಳಿಗೆ ಸಿಲುಕೋದಿಲ್ಲ. ದೂರಸ್ಥಂ ಚಾಂತಿಕೇ ಚ ತತ್. ಪರಮಾತ್ಮ ಎಲ್ಲಿದ್ದಾನೆ? ಬಹಳ ದೂರದೆಲ್ಲೋ ವೈಕುಂಠದಲ್ಲಿದ್ದಾನೆ. ಅಲ್ಲಿ ದೂರವಾದ ಆಲೋಕದಲ್ಲಿದ್ದಾನ. ಹೌದು, ಹಾಗಾದ್ರೆ ಬಹಳ ದೂರ. ಓ, ಅಂತಿಕೆ ಹತ್ತಿರದಲ್ಲೂ ಇದ್ದಾನ? ಹೌದಾ, ಹತ್ತಿರದಲ್ಲೂ ಇದ್ದಾನೆ. ತದ್ದೂರೇ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯ ಬಾಹ್ಯತಃ. ಉಪನಿಷತ್ತು. ದೂರದಲ್ಲಿದ್ದಾನೆ. ಹಾ, ಹೌದು, ದೂರದಲ್ಲೂ ಇದ್ದಾನೆ. ದೂರ ಇದ್ದಾನೆ ಅಂತಂದ್ರೆ ಹತ್ತಿರ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಯಾವ್ದ್ರೂ ಒಂದಿರಬೇಕು. ಅದನ್ನೇ ಹೇಳುದು, ಪರಮಾತ್ಮನ ವೈಶಿಷ್ಟ್ಯವೇ ಅದು. ಅಘಟಿತ ಘಟನಾ ಸಾಮರ್ಥ್ಯವುಳ್ಳವನು. ಆಗದೇ ಇರೋದನ್ನೇ ಮಾಡಿ ತೋರಿಸ್ತಾನೆ. ಅದೇ ಅವನ ಸ್ಪೆಷಾಲಿಟಿ. ದೂರನೂ ಇದ್ದಾನೆ, ಹತ್ರನೂ ಇದ್ದಾನೆ. ಅದು ಪರಬ್ರಹ್ಮತತ್ವ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಇದರಲ್ಲಿ ಪ್ರಶ್ನೆ ಇದ್ರೆ ಕೇಳಿ, ಇದರ ಅರ್ಥವನ್ನು ಸೋಮವಾರದ ಪಾಠದಲ್ಲಿ ನೋಡೋಣ. ಸರಿ, ಹಾಗಾದರೆ ಶ್ರೀಕೃಷ್ಣ ನಮಸ್ತೆ.